ಪಾಸ್ಪೋರ್ಟು ಈ ಒಂದು ಡಾಕ್ಯುಮೆಂಟು ತುಂಬಾ ಇಂಪಾರ್ಟೆಂಟು ಆ್ಯಂಡ್ ತುಂಬಾ ಪವರ್ಫುಲ್ ಕೂಡ. ಯಾಕಂದರೆ ಅಷ್ಟು ವೆರಿಫಿಕೇಷನ್ ನಡೆಯುತ್ತೆ ಈ ಒಂದು ಪಾಸ್ಪೋರ್ಟ್ ಸಿಗೋದಕ್ಕೆ. ಸೊ ಅದಕ್ಕೆ ಇದನ್ನು ಒಂದು ಪವರ್ಫುಲ್ ಡಾಕ್ಯುಮೆಂಟ್ ಆಗಿ ಕೂಡ ಯೂಸ್ ಮಾಡ್ಕೊಬೋದು. ಇದು ಬೇರೆ ಡಾಕ್ಯುಮೆಂಟ್ ರೀತಿ ಜಸ್ಟ್ ಅಪ್ಲೈ ಮಾಡಿ ಸುಮ್ಮನೆ ಇರೋದಲ್ಲ. ಇಲ್ಲಿ ನಾವು ವಿಸಿಟ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಈ ರೀತಿಯಾದಂತಹ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ. ಪೊಲೀಸ್ ವೆರಿಫಿಕೇಷನ್ ಕೂಡ ಇರುತ್ತೆ. ಸೊ ಫಸ್ಟು ಪ್ರೊಸೀಜರ್ನ ಹೇಳ್ಬಿಡ್ತೀನಿ. ಫಸ್ಟು ನೀವು ಪಾಸ್ಪೋರ್ಟ್ ಸೇವಾ ಪೋರ್ಟಲ್ನಲ್ಲಿ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ತೀರಾ. ನೀವು ಅಪಾಯಿಂಟ್ಮೆಂಟ್ ಡೇಟ್ನ ಸೆಲೆಕ್ಟ್ ಮಾಡ್ತೀರಾ. ನಿಮಗೆ ಯಾವ ಡೇಟಿಗೆ ನೀವು ಒಂದು ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ಹೋಗಿ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ಅಲ್ಲಿ ವೆರಿಫಿಕೇಷನ್ಗೆ ಯಾವತ್ತು ಅವೈಲಬಲ್ ಇದ್ದೀರಾ, ಫ್ರೀ ಇದ್ದೀರಾ, ಆ ಡೇಟ್ನ ಸೆಲೆಕ್ಟ್ ಮಾಡ್ತೀರಾ. ಅದು ವೀಕ್ ಡೇಸಲ್ಲೇ ಇರಬೇಕು. ವೀಕೆಂಡ್ಸಿಗೆ ಯಾವುದೇ ಸ್ಲಾಟ್ಸ್ ಅವೈಲಬಲ್ ಇರೋಲ್ಲ. ಸೊ ಆ ಸ್ಟೆಪ್ಪು ಪಾಸ್ ಆದಮೇಲೆ ಪೊಲೀಸವರು ವೆರಿಫಿಕೇಷನ್ಗೆ ಅವರೇ ಬರ್ತಾರೆ, ಇಲ್ಲ ನಿಮ್ಮನ್ನ ಕರೀತಾರೆ. ಅಲ್ಲಿ ಕೂಡ ಪಾಸ್ ಆದಮೇಲೆ ಪಾಸ್ಪೋರ್ಟ್ ನಿಮ್ಮ ಮನೆಗೆ ಬರುತ್ತೆ. ಇದಿಷ್ಟು ಪಾಸ್ಪೋರ್ಟ್ನ ಒಂದು ಸ್ಟೆಪ್ಸ್ ಅಷ್ಟೇ. ಸೊ ಇಲ್ಲಿ ಸುಮಾರು ಜನ ವೀಡಿಯೋಗಳು ಆಲ್ರೆಡಿ ಮಾಡಿದ್ದಾರೆ. ಏನಂತಂದರೆ ಅಪ್ಲೈ ಮಾಡೋದು ಹೇಗೆ ಅನ್ನುವಂಥದ್ದು ಸುಮಾರು ಜನ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಯಾವುದೇ ರೀತಿಯಾದಂಥ ಅಪ್ಲೈ ಮಾಡೋದ್ರ ಬಗ್ಗೆ ವೀಡಿಯೋ ಮಾಡ್ತಿಲ್ಲ. ಬಟ್ ಆ ಒಂದು ಅಪಾಯಿಂಟ್ಮೆಂಟ್ ದಿನ ಇದೆಯಲ್ಲ, ಅವತ್ತು ನೀವು ಏನು ಮಾಡಬೇಕು, ಯಾವ ರೀತಿ ಇರುತ್ತೆ, ಅಲ್ಲಿ ಏನೇನೆಲ್ಲ ಇರುತ್ತೆ ಸ್ಟೆಪ್ಸು ಅನ್ನೋಂಥದ್ದನ್ನು ಇನ್ ಡೀಟೇಲಾಗಿ ಈ ಒಂದು ವೀಡಿಯೋದಲ್ಲಿ ನಾವು ಹೇಳ್ತಾ ಇದ್ದೀವಿ. ನೀವು ಆನ್ಲೈನಲ್ಲಿ ಪಾಸ್ಪೋರ್ಟ್ ಅಪ್ಲೈ ಮಾಡಿ ಅಪ್ಲಿಕೇಶನ್ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಾದಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಡೇಟನ್ನು ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇರುತ್ತೆ. ಸೊ ಅಲ್ಲಿ ಇಷ್ಟೇ ಸ್ಲಾಟ್ಸ್, ಲಿಮಿಟೆಡ್ ಸ್ಲಾಟ್ಸು. ಸೊ ಅದು ಫಿಲ್ ಆಗಿದ ತಕ್ಷಣ ಆ ಡೇ ಕ್ಲೋಸ್ ಆಗಿಬಿಡುತ್ತೆ. ಸೊ ಲಿಮಿಟೆಡ್ ಆಗಿರೋದ್ರಿಂದ ನಿಮಗೆ ಯಾವ ಡೇ ಅವೈಲೇಬಲ್ ಇರುತ್ತೆ ಅಂತ ತೋರಿಸ್ತಾ ಇರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಯಾವ ದಿನಕ್ಕೆ ನಿಮಗೆ ಆಗುತ್ತೆ ಹೋಗೋಕ್ಕೆ, ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ಹೋಗೋಕ್ಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋಕ್ಕಾಗುತ್ತೋ ಆ ದಿನನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಒಂದು ಟೈಮಿಂಗ್ಸ್ ಸ್ಲಾಟ್ ಕೂಡ ಸಿಗುತ್ತೆ. ಆ ದಿನಕ್ಕೆ ನೀವು ಸೆಲೆಕ್ಟ್ ಮಾಡಿದಂಥ ಅಪಾಯಿಂಟ್ಮೆಂಟ್ ಡೇಟ್ ಇದೆಯಲ್ಲ, ಆ ದಿನಕ್ಕೆ ನೀವು ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡು ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ಹೋಗಬೇಕು. ಬೇರೆ ಬೇರೆ ಊರುಗಳಲ್ಲಿ ಕ್ರೌಡ್ ಕಡಿಮೆ ಇದ್ದು ಅವ್ರು ಡಿಫ್ರೆಂಟ್ ಪ್ರೊಸೀಜರ್ನ ಫಾಲೋ ಮಾಡ್ಬೋದೇನೋ. ಆದರೆ ಬೆಂಗಳೂರಿನಲ್ಲಿ ನಾವು ರೆಫರೆನ್ಸ್ ಆಗಿ ಲಾಲ್ಬಾಗ್ ಸೆಂಟರ್ ಇದೆಯಲ್ಲ, ಊರ್ವಶಿ ಥಿಯೇಟರ್ ಹತ್ರ ಇರುವಂಥ ಸೆಂಟರ್ನ ರೆಫರೆನ್ಸ್ ಆಗಿ ತೊಗೊಂಡು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಸೊ ನೀವು ಅಪಾಯಿಂಟ್ಮೆಂಟ್ ಡೇಟ್ ದಿನ ನೀವು ಅಪ್ಲಿಕೇಶನ್ ಫಿಲ್ ಮಾಡಿರ್ತೀರ. ಆ ಒಂದು ಅಪ್ಲಿಕೇಶನ್ನ ಪ್ರಿಂಟ್ಔಟ್ ತೊಗೊಂಡು ಅದ್ರ ಜೊತೆಗೆ 10th ಮಾರ್ಕ್ಸ್ ಕಾರ್ಡು, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಹಾಗೂ ಇನ್ನು ನೀವೇನಾದರೂ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿರ್ತೀರೋ, ನಿಮ್ಮ ರೆಫರೆನ್ಸ್ ಲೈಕ್ ನೀವು ಯಾವುದನ್ನು ಅಪ್ಲೋಡ್ ಮಾಡಿರ್ತೀರೋ ಆ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡು ಹೋಗಬೇಕು. ನೆನ್ಪಿಟ್ಕೊಳ್ಳಿ, ಈ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಜೆರಾಕ್ಸ್ ಕಾಪಿಗಳು ಕೂಡ ತೊಗೊಂಡು ಹೋಗಲೇಬೇಕು. ಈ ಒಂದು ಪಾಸ್ಪೋರ್ಟ್ ಸೇವಾ ಕೇಂದ್ರದ ಒಳಗಡೆನೇ ಜೆರಾಕ್ಸ್ ಸೆಂಟರ್ ಕೂಡ ಇರುತ್ತೆ. ಸೊ ಅದರಿಂದ ಏನಾದರೂ ಅಕಸ್ಮಾತ್ ಒಂದು ಡಾಕ್ಯುಮೆಂಟ್ ಮಿಸ್ ಆದರೆ ನೀವು ಜೆರಾಕ್ಸ್ ಮಾಡ್ಕೊಬೋದು. ಆದರೆ ನೀವು ಯಾವುದೇ ಕಾರಣಕ್ಕೂ ಆನ್ಲೈನು ಡಿಜಿಟಲ್ ಪ್ರಿಂಟೌಟ್ ಇಟ್ಕೊಂಡು ಮೇಲ್ ಕಳಿಸಿ ಪ್ರಿಂಟೌಟ್ ಅಂತೂ ಸಿಗೋದಿಲ್ಲ. ಸೊ ಅದಕ್ಕೆ ಡಾಕ್ಯುಮೆಂಟ್ಸ್ ವಿಷಯದಲ್ಲಿ ತುಂಬ ಕೇರ್ಫುಲ್ಲಾಗಿರಿ. ಸೊ ಇನ್ನು ಅಪಾಯಿಂಟ್ಮೆಂಟ್ ವಿಷಯಕ್ಕೆ ಬಂದರೆ, ನಿಮಗೆ ಅಪಾಯಿಂಟ್ಮೆಂಟ್ ದಿನದ ಜೊತೆಗೆ ಅಪಾಯಿಂಟ್ಮೆಂಟ್ ಡೇಟ್ ಆ್ಯಂಡ್ ಟೈಮ್ ಕೂಡ ಇರುತ್ತೆ. ಸೊ ಅಲ್ಲಿ ನಿಮಗೆ 2 ಟೈಮ್ ಇರುತ್ತೆ. ರಿಪೋರ್ಟಿಂಗ್ ಟೈಮ್ ಅಂತ ಇರುತ್ತೆ ಮತ್ತು ಅಪಾಯಿಂಟ್ಮೆಂಟ್ ಟೈಮ್ ಅಂತ ಇರುತ್ತೆ. ಸೊ ರಿಪೋರ್ಟಿಂಗ್ ಟೈಮ್ಗಿಂತ ಮುಂಚೆನೇ ಹೋಗಿ ನಿಂತ್ಕೊಳ್ಳಿ. ತುಂಬ ಜನ ವೆಯ್ಟ್ ಮಾಡ್ಕೊಂಡು ಎಲ್ಲ ಕೂತ್ಕೊಂಡಿರ್ತಾರೆ. ತುಂಬ ಜನ ಆಲ್ರೆಡಿ ಲೈನಲ್ಲಿ ನಿಂತ್ಕೊಂಡಿರ್ತಾರೆ. ಆದರೆ ಇವರು ರಿಪೋರ್ಟಿಂಗ್ ಟೈಮ್ನ ಕೂಗ್ತಾ ಇರ್ತಾರೆ. ಅಲ್ಲಿರುವಂತಹ ವಾಚ್ಮ್ಯಾನು ರಿಪೋರ್ಟಿಂಗ್ ಟೈಮ್ನ ಕೂಗ್ತಾ ಇರ್ತಾರೆ. ಸೊ ಅವ್ರನ್ನ ಮಾತ್ರ ಒಳಗೆ ಬಿಡ್ತಾ ಇರ್ತಾರೆ. ಆ ಒಂದು ರಿಪೋರ್ಟಿಂಗ್ ಟೈಮ್ ಯಾರ್ಯಾರಿಗೆ ಈಗ 2:15 ರಿಪೋರ್ಟಿಂಗ್ ಟೈಮ್ ಇದೆ ಅಂದ್ಕೊಳ್ಳಿ, ಅವ್ರನ್ನ ಮಾತ್ರ ಒಳಗೆ ಬಿಡ್ತಾ ಇರ್ತಾರೆ. ಒಳಗೆ ಹೋಗೋಕ್ಕೆ ಒಂದು ಕ್ಯೂ ಇರುತ್ತೆ, ಆ ಒಂದು ಕ್ಯೂಗೆ ನಿಲ್ಲಕ್ಕೆ ಬಿಡ್ತಾರೆ. ನೀವು 3 ಗಂಟೆಗೆ ಇರುವಂತಹ ರಿಪೋರ್ಟಿಂಗ್ ಟೈಮ್ಗೆ ನೀವು ಮಧ್ಯಾಹ್ನ 1 ಗಂಟೆಗೆ ಹೋದರೆ ನಿಮ್ಗೆ ಬೇಗ ಎಲ್ಲ ಬಿಡೋಕ್ಕೆ ಹೋಗೋಲ್ಲ. ಅವ್ರು ಜಸ್ಟ್ ರಿಪೋರ್ಟಿಂಗ್ ಟೈಮ್ ಕೂಗಿ ಯಾರ್ಯಾರ್ದು ಆ ಬ್ಯಾಚ್ ಇದೆಯೋ ಆವಾಗ ಕಳಿಸ್ತಾ ಇರ್ತಾರೆ. ಸೊ ನೀವು ಆ ಒಂದು ಲೈನಲ್ಲಿ ನಿಂತ್ಕೊಂಡು ನೀವು ಎಂಟರ್ ಆಗ್ತೀರಾ ಆಫೀಸ್ ಒಳಗೆ. ನೀವು ಕ್ಯೂ ಅಲ್ಲಿ ಲೈನಲ್ಲಿ ಆಫೀಸ್ ಎಲ್ಲರೂ ಎಂಟರ್ ಆಗ್ತಿರ್ತೀರ. ನಿಮಗೆ ಸೆಕ್ಯೂರಿಟಿ ಒಂದು ಕ್ಯಾಶುವಲ್ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಅವರು ಸೆಕ್ಯೂರಿಟಿ ಚೆಕ್ನ ಮಾಡಿ ಅವರು ನಿಮಗೆ ಕೌಂಟರ್ ಹೇಳ್ತಾರೆ. ಈ ಕೌಂಟ್ರು ಅವು ಕೌಂಟ್ರು ಅಂತ 1, 2, 3 ಅಂತ ಕೌಂಟ್ರುಗಳು ಹೇಳ್ತಾರೆ. ಆ ಕೌಂಟ್ರಲ್ಲಿ ಹೋಗಿ ನಿಂತ್ಕೊಬೇಕು. ಒಬ್ಬೊಬ್ಬರಿಗೆ 1 ಹೇಳ್ತಾರೆ, ಒಬ್ಬೊಬ್ಬರಿಗೆ 2 ಕೌಂಟ್ರಲ್ಲಿ ನಿಂತ್ಕೊಳ್ಳಿ ಅಂತಾರೆ, ಒಬ್ಬೊಬ್ರು 3ನೇ ಕೌಂಟ್ರಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನೀವು ಅವ್ರು ಹೇಳಿದಂಥ ಕೌಂಟ್ರಲ್ಲಿ ಹೋಗಿ ನಿಂತ್ಕೊಬೇಕು. ಸೊ ನಿಮ್ಮ ಒಂದು ಟರ್ನ್ ಬಂದಾಗ ನೀವು ಆ ಒಂದು ಕೌಂಟ್ರಲ್ಲಿ ನಿಂತ್ಕೊಂಡಿರ್ತಾರೆ. ನಿಮ್ಮ ಒಂದು ಟರ್ನ್ ಬಂದಾಗ ಅಪ್ಲಿಕೇಶನ್ ಜೊತೆಗೆ ನಿಮ್ಮ ಒಂದು ಜೆರಾಕ್ಸ್ ಕಾಪೀಸ್ ಯಾವ್ಯಾವ್ದಿದೆ ಎಲ್ಲದೂ ಕೊಡಬೇಕು. 10th ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ನಿಮ್ಮ ಅಡ್ರೆಸ್ ಪ್ರೂಫ್ ಏನಿದೆ ಮತ್ತು ಪ್ಯಾನ್ ಕಾರ್ಡು ಇದನ್ನೆಲ್ಲ ಕೊಡಬೇಕು. ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಕೂಡ ಇಟ್ಕೊಂಡಿರಿ.
ಇಲ್ಲಿ ಒಂದು ಜಸ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಒಂದು ಫಸ್ಟ್ ಸ್ಟೆಪ್ ವೆರಿಫಿಕೇಷನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ ಎಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಸೊ ಅವರೊಂದು ನಿಮಗೆ ಟೋಕನ್ನ ಬರೆದು ಕೊಡ್ತಾರೆ. ನಿಮ್ಮ ಒಂದು ಅಪ್ಲಿಕೇಶನ್ ಮೇಲೆ ಆ ಒಂದು ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೊಂದು ಟೋಕನ್ನ ಬರೆದು ಕೊಡ್ತಾರೆ. ಲೈಕ್ N700 N300 ಈ ರೀತಿ. ಅಂದರೆ ನಾರ್ಮಲ್ ಅಂದ್ಬಿಟ್ಟು ಒಂದು 300 400 ಅಂತ ಅದೊಂದು ಟೋಕನ್ ನಂಬರ್ ಅದ್ರ ಮೇಲೆ ಅದನ್ನೇ ಬರ್ಕೊಡ್ತಾರೆ. ಅವರು ಅದನ್ನು ಬರೆದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಒಬ್ರ ಹತ್ರ ಮ್ಯಾನ್ಯುಯಲ್ ಎಂಟ್ರಿ ಮಾಡಿಸಿ ಅಂತ ಹೇಳ್ತಾರೆ. ಸೊ ಒಬ್ರು ಅಲ್ಲಿ ಕೂತಿರ್ತಾರೆ, ಅವ್ರ ಹತ್ರ ಮ್ಯಾನ್ಯುಯಲ್ ಎಂಟ್ರಿ ಮಾಡಿಸ್ಬೇಕು. ಮ್ಯಾನ್ಯುಯಲ್ ಎಂಟ್ರಿ ಮಾಡಿಸ್ಕೊಂಡು ತೊಗೊಂಬನ್ನಿ ಅಂತ ಹೇಳ್ತಾರಲ್ಲ, ಮ್ಯಾನ್ಯುಯಲ್ ಎಂಟ್ರಿ ಅಂದರೆ ಅದೊಂದು ಚಿಕ್ಕ ಸಿಸ್ಟಮ್ ಹತ್ರ ಒಬ್ಬರು ಮ್ಯಾನ್ಯುಯಲ್ ಎಂಟ್ರಿ ಮಾಡೋರು ಇರ್ತಾರೆ. ಅಲ್ಲಿ ಮ್ಯಾನ್ಯುಯಲ್ ಎಂಟ್ರಿ ಮಾಡಿಸ್ಕೊಂಡು ಮತ್ತೆ ವಾಪಸ್ ಅವ್ರ ಹತ್ರನೇ ಹೋಗಬೇಕು. ಯಾರು ನಿಮಗೆ ಒಂದು ಟೋಕನ್ ನಂಬರ್ ಬರೀತಾರಲ್ಲ ಅವ್ರ ಹತ್ರನೇ ನಿಮಗೆ ಹೋಗಬೇಕಾಗುತ್ತೆ. ನೆಕ್ಸ್ಟ್ ನೀವು ಅಲ್ಲಿ ಅವರು ಟೋಕನ್ ಬರ್ಕೊಡ್ತಾರಲ್ಲ ಆ ಒಂದು ಟೋಕನ್ನು ನಿಮಗೆ ಫುಲ್ಲು ಕಂಟಿನ್ಯೂ ಆಗುತ್ತೆ. ಈಗ N700 N300 ಅಂತ ಯಾವುದೋ ಒಂದು ಟೋಕನ್ ಬರೆದಿರ್ತಾರೆ ಅಂದ್ಕೊಳ್ಳಿ. N ಅಂತಂದರೆ ನಾರ್ಮಲ್ ಅಂತ. ಅದೇ ತತ್ಕಾಲಲ್ಲಿ ಅಪ್ಲೈ ಮಾಡಿರೋರಿಗೆ T700 T200 ಈ ರೀತಿ T ಅಂತ ಸ್ಟಾರ್ಟ್ ಆಗುತ್ತೆ. N ಅಂತ ಇದ್ದರೆ ನಾರ್ಮಲ್ ಅಪ್ಲಿಕೇಶನ್ ಅವ್ರದ್ದು. ಸೊ ಆ ಫಸ್ಟು ಚೆಕ್ ಮಾಡಿದವರು ನೆಕ್ಸ್ಟು ಎ ಬ್ಲಾಕಿಗೆ ಹೋಗಿ ಅಂತ ಅಂತಾರೆ. ಸೊ ಎ ಕಂಪಾರ್ಟ್ಮೆಂಟ್ಗೆ ಹೋಗಿ ಅಂತ ಅಂತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು A1 A2 A3 A4 A20 ಈ ರೀತಿ ತುಂಬ ಜನ ವೆರಿಫೈ ಮಾಡೋರು ಇರ್ತಾರೆ. ಸೊ ನಿಮಗೆ ನಿಮ್ಮ ಒಂದು ಟೋಕನ್ ನಂಬರು ಯಾವ ಒಂದು ಸ್ಲಾಟ್ಗೆ ಹೋಗಬೇಕು, ಅಂದರೆ A13ಗೆ ಹೋಗಬೇಕು ಅಥವಾ A14ಗೆ ಹೋಗಬೇಕು ಅಂತ ನಿಮ್ಮ ಒಂದು ಟೋಕನ್ ನಂಬರ್ನ ಬರೆದುಕೊಟ್ಟಿರ್ತಾರಲ್ಲ ಅಪ್ಲಿಕೇಶನ್ ಮೇಲೆ, ಅದು ಟಿ ವಿಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಅವರು N13 N300 ಅಂತ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ ಅಂದ್ಕೊಳ್ಳಿ. ಸೊ ಇವರು ಯಾವ ಒಂದು ಸ್ಲಾಟ್ಗೆ ಹೋಗಬೇಕು, A13ಗೆ ಹೋಗ್ಬೇಕಾ A14ಗೆ ಹೋಗಬೇಕಾ ಅಂತ ತೋರಿಸುತ್ತೆ ಅಂದ್ಕೊಳ್ಳಿ. ಸೊ ಅದು ಯಾವ್ದು ತೋರಿಸುತ್ತೋ ಅಪ್ಲಿಕೇಶನ್ ಮತ್ತು ಅನೌನ್ಸ್ ಕೂಡ ಮಾಡ್ತಾ ಇರ್ತಾರೆ. ಸೊ ನೀವು ಆ ಒಂದು ವೆರಿಫೈಯರ್ ಹತ್ರ ಹೋಗಬೇಕು. ಅಷ್ಟು ಜನ ವೆರಿಫೈಯರ್ಸ್ಗೂ ಸಪ್ರೇಟ್ ಕ್ಯಾಬಿನ್ ಇರುತ್ತೆ. ಆ ಒಂದೊಂದು ಕ್ಯಾಬಿನ್ಗೂ A1ಇಂದ A2 A3 ಅಂತ ಒಂದೊಂದು ಸಪ್ರೇಟ್ ಕ್ಯಾಬಿನ್ ಇಟ್ಟಿರ್ತಾರೆ. ಸೊ ನಿಮಗೆ ಯಾವ ಕ್ಯಾಬಿನ್ನು ಲೈಕ್ A14 ಅಂತಂದರೆ A14 ಪರ್ಸನ್ ವೆರಿಫೈ ಮಾಡಿರೋ ಇರ್ತಾರೊಬ್ಬರು ಆಫೀಸರು, ಅವ್ರ ಹತ್ರ ನೀವು ಹೋಗಬೇಕು. ಅವರು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನೆಲ್ಲ ಚೆಕ್ ಮಾಡ್ತಾರೆ ಮತ್ತು ನಿಮ್ಮ ಫೋಟೋ ಕೂಡ ಅವರು ತೆಗಿತಾರೆ. ಮತ್ತು ಅವ್ರ ಮುಂದೆನೇ ಒಂದು ಸಿಸ್ಟಮ್ ಇರುತ್ತೆ, ಅದ್ರಲ್ಲಿ ನೀವು ಚೆಕ್ ಮಾಡ್ಕೊತಾ ಇರಬೇಕು. ಅವ್ರು ಎಂಟರ್ ಮಾಡ್ತಿರೋಂಥ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಸ್ಪೆಲ್ಲಿಂಗ್ಸ್ ಆಗಿರ್ಬೋದು ಎಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊತಿರ್ಬೇಕು. ಯಾಕಂದರೆ ಅವ್ರು ಏನು ಎಂಟ್ರ್ ಮಾಡ್ತಾರೋ ಅದನ್ನೇ ಡಿಸ್ಪ್ಲೇ ಆಗೋದು ನಿಮ್ಮ ಒಂದು ಪಾಸ್ಪೋರ್ಟ್ನಲ್ಲಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಟ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮಗೂ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾ ಅಂತ ಅವರು ಹೇಳ್ತಾ ಇರ್ತಾರೆ. ಯಾಕಂದರೆ ಒಂದು ಕಡೆ ನಿಮಗೂ ಒಂದು ಮಾನಿಟ್ರ್ ತೋರಿಸ್ತಾ ಇರುತ್ತೆ. ಇವ್ರು ನಿಮ್ಮ ಹತ್ರ ತಮ್ಮ ಇಂಪ್ರೆಷನ್ ಆಗಿರ್ಬೋದು, ಎಲ್ಲ ಒಂದು ಇಂಪ್ರೆಷನ್ಸು ಮತ್ತು ನಿಮ್ಮ ಒಂದು ಫೋಟೋ ಆಗಿರ್ಬೋದು ಎಲ್ಲ ತೊಗೊತಾರೆ. ಸೊ ಇವರು ಎಲ್ಲ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿ ಎಲ್ಲ ಕರೆಕ್ಟಾಗಿ ಎಲ್ಲದ್ರಲ್ಲಿ ನೇಮ್ ಎಲ್ಲ ಮ್ಯಾಚ್ ಆಗ್ತಾ ಇದೆಯಲ್ಲ ಚೆಕ್ ಮಾಡಿ ನಿಮ್ಗೇನು ಮಾಡ್ತಾರೆ, ನೆಕ್ಸ್ಟು B ಕಂಪಾರ್ಟ್ಮೆಂಟ್ ಹೋಗಿ ಅಂತ ಹೇಳ್ತಾರೆ. B ಬ್ಲಾಕಿಗೆ ಹೋಗಬೇಕು. ನೆಕ್ಸ್ಟು ನೀವು ಸೇಮ್ A ಥರನೇ ಈಗ Bಲಿ ಸುಮಾರು ಜನ ಇರ್ತಾರೆ. ಸೇಮ್ ನೆಕ್ಸ್ಟು Bಗೆ ಡಿಸ್ಪ್ಲೇ ಆಗ್ತಿರುತ್ತೆ B1 B10 B13 ಅಂತ ಈ ರೀತಿ ಎಷ್ಟೊಂದು ಒಂದು ಕ್ಯಾಬಿನ್ಗಳಿರುತ್ತೆ. ಸೊ ನಿಮ್ಮ ಒಂದು ಟೋಕನ್ ನಂಬರು ಈಗ N300 B14ಗೆ ಹೋಗ್ಬೇಕಾ B13ಗೆ ಹೋಗಬೇಕಾ ಅಂತ ಅಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ ಟಿ ವಿಲಿ, ಮತ್ತು ಅನೌನ್ಸ್ಮೆಂಟ್ ಕೂಡ ನಡೀತಾ ಇರುತ್ತೆ. ಸೊ ನೀವು ಯಾವ ಒಂದು ನಿಮ್ಮ ಟೋಕನ್ ನಂಬರು ಯಾವ ವೆರಿಫೈಯರ್ ಹತ್ರ B14ನಲ್ಲಿರುವಂಥ ಕ್ಯಾಬಿನಲ್ಲಿರುವಂತಹ ವೆರಿಫೈಯರ್ ಹತ್ರ ಹೋಗ್ಬೇಕಾ 15ನಲ್ಲಿ ಹೋಗ್ಬೇಕಾ ಅಂತ ಅಲ್ಲಿ ಹೇಳುತ್ತಲ್ಲ, ಸೇಮ್ ರೀತಿಯೇ B ಅಲ್ಲಿ ಯಾವ ವೆರಿಫೈಯರ್ ಹತ್ರ ಹೋಗಬೇಕು ಅಂತ ನಿಮ್ಮ ಟೋಕನ್ ನಂಬರ್ ನೋಡ್ಕೊಂಡು ನೀವು ಹೋಗಬೇಕು. ಸೊ ಅದು ಟಿ ವಿಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇರ್ತಾರೆ. ಅಕಸ್ಮಾತ್ ನೀವು ಬಂದೇ ಇಲ್ಲ ಅಂದರೆ ಆ ವೆರಿಫೈಯರ್ ಹತ್ರ ಮುಂದೆ ಹೋಗಿಲ್ಲ ಅಂದರೆ ಹೆಸರು ಹಿಡಿದು ಕೂಡ ಕರಿತಾ ಇರ್ತಾರೆ. ಸೊ ಕೇರ್ಫುಲ್ಲಾಗಿ ಆ ಒಂದು ಸ್ಕ್ರೀನ್ನ ನೋಡ್ತಾ ಇರಬೇಕು ಮತ್ತು ನೀವು ಅನೌನ್ಸ್ಮೆಂಟ್ನ ಕೇಳಿಸ್ಕೊತಾ ಇರಬೇಕು. ಸೊ ಅವರು ಇನ್ನೊಂದು ರೌಂಡು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಚೆಕ್ ಮಾಡ್ತಾರೆ. ಲೈಕ್ ಎಲ್ಲ ಕರೆಕ್ಟ್ ಇದೆಯಾ ಏನು ಎತ್ತ ಅಂತ ಒಂದ್ಸಲಿ ಚೆಕ್ ಮಾಡ್ತಾರೆ. ಸೊ ಅವರು ಅಪ್ರೂವ್ ಮಾಡಾದಮೇಲೆ ಸೇಮು ನೆಕ್ಸ್ಟು C ಬ್ಲಾಕಿಗೆ ಹೋಗಬೇಕು ಅಂತ ಹೇಳ್ತಾರೆ. ಸಿಲೂ ಕೂಡ ನಿಮ್ಮ ಒಂದು ಲೈಕ್ ಸಿಯಲ್ಲಿರುವಂಥ ತುಂಬ ಜನ ಆಫೀಸರ್ಸ್ ಇರ್ತಾರೆ. ಸೊ ಅಲ್ಲಿ ತುಂಬ ಡಿಫ್ರೆಂಟ್ ಕ್ಯಾಬಿನ್ಸ್ ಇರುತ್ತೆ. C1 C10 C13 ಅಂತ ತುಂಬ ಕ್ಯಾಬಿನ್ಗಳಿರುತ್ತೆ. ಸೊ ಇದರಲ್ಲಿ ಯಾವ ಕ್ಯಾಬಿನ್ ಹತ್ರ ಹೋಗಬೇಕು ಅನ್ನೋದನ್ನು ನಿಮ್ಮ
ಟೋಕನ್ ನಂಬರ್ ಯಾವ ಕ್ಯಾಬಿನಿಗೆ ತೋರಿಸುತ್ತೆ ಅದು ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಸ್ವಲ್ಪ ವೆಯ್ಟಿಂಗ್ ಜಾಸ್ತಿ ಇರುತ್ತೆ. ಲೈಕ್ ಇಲ್ಲಿ ನಾವೀಗ ಹೇಳ್ದಂಗೆ ತಕ್ಷಣ ಎ ಆಗಿದ ತಕ್ಷಣ ಬಿಗೆ ಬರ್ತೀರಾ, ಬಿ ಆಗಿದ ತಕ್ಷಣ ಸಿಗೇನು ಹೋಗ್ಬಿಡಲ್ಲ. ಸ್ವಲ್ಪ ಹೊತ್ತು ವೆಯ್ಟಿಂಗ್ ಮಾಡ್ತಾ ಇರಬೇಕು. ಯಾಕಂದರೆ ತುಂಬ ಜನದ್ದು ಹೋಗಿ ಆಲ್ರೆಡಿ ಬೇರೆ ಆಫೀಸರ್ ಮುಂದೆ ಕೂತಿರ್ತಾರೆ. ಅವ್ರದ್ದು ಮುಗ್ದಾದ್ಮೇಲೆ ನಿಮ್ಮ ಟೋಕನ್ದು ಡಿಸ್ಪ್ಲೇ ಆಗುತ್ತೆ ಟಿ ವಿಲಿ. ಅದನ್ನ ನೋಡ್ಕೊಂಡು ನೀವು ಹೋಗಬೇಕು. ಅಲ್ಲಿವರೆಗೂ ಕುತ್ಕೊಂಡು ವೆಯ್ಟ್ ಮಾಡ್ಕೊಂಡು ನೋಡೋಕ್ಕೆ ತುಂಬ ಟೈಮ್ ಲೈಕ್ ಜಾಗ ಎಲ್ಲ ಇರುತ್ತೆ. ಸೊ ನೀವು ಆರಾಮಾಗಿ ವೆಯ್ಟ್ ಮಾಡ್ತಾ ಇರ್ಬೋದು. ಬಟ್ ಏನಿದ್ರು ನೀವು ಸ್ಕ್ರೀನು ನೋಡ್ತಾ ಇರಬೇಕು, ಜೊತೆಗೆ ಒಂದು ಅನೌನ್ಸ್ಮೆಂಟ್ನ ಕೇಳಿಸ್ಕೊತಾ ಇರಬೇಕು. ನಿಮ್ಮ ಟೋಕನ್ ನಂಬರ್ನ N300 ಅಂದ್ಕೊಳ್ಳಿ. ನಿಮ್ಮ ಟೋಕನ್ ನಂಬರ್ N300 ಗೋ ಟು C14 ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಆವಾಗ ನೀವು C14ಅಲ್ಲಿರುವಂಥ ಆಫೀಸರ್ ಹತ್ರ ಹೋಗಬೇಕು. ಎಲ್ಲ ಅಲ್ಲಲ್ಲೇ ಇರುತ್ತೆ. ಆ ಒಂದು ಸಿ ಬ್ಲಾಕ್ ಆಗಿರ್ಬೋದು, ಎ ಬ್ಲಾಕ್ ಆಗಿರ್ಬೋದು, ಬಿ ಬ್ಲಾಕ್, ಇಲ್ಲಿ ಸ್ವಲ್ಪ ಸ್ವಲ್ಪ ಒಳಗಡೆನೇ ನಡ್ಕೊಂಡು ಓಡಾಡ್ತಾ ಇರಬೇಕು. ಸೊ ಇಲ್ಲಿ ಲಾಸ್ಟ್ ವೆರಿಫಿಕೇಷನು. ಇವರು ಜಸ್ಟ್ ನಿಮ್ಮ ಒಂದು ಮಾಸ್ ಕಾರ್ಡು ಮತ್ತು ನೇಮು ನೀವೇನೋ ಅಂತೆಲ್ಲ ಚೆಕ್ ಮಾಡಿಬಿಟ್ಟು, ಅದು ತುಂಬ ಕ್ರೌಡ್ ಇದ್ದಾಗ ಅವ್ರು ಇನ್ನೂ ಬೇಗನೆ ಬಿಟ್ಬಿಡ್ತಾರೆ. ಸೊ ಇದಾದಮೇಲೆ ನಿಮಗೆ ಮೆಸೇಜ್ ಬಂದಿರುತ್ತೆ, ನಿಮ್ಮ ಒಂದು ಅಪ್ಲಿಕೇಶನ್ನು ಲೈಕ್ ಇದಾಗಿದೆ ಅಂದ್ಬಿಟ್ಟು. ಆಮೇಲೆ ಅಲ್ಲಿಂದ ನಿಮಗೆ ಪೊಲೀಸ್ ವೆರಿಫಿಕೇಷನ್ಗೆ ಹೋಗುತ್ತೆ. 1 ಅಥವಾ 2 ದಿನದಲ್ಲಿ ನಿಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ಗೆ ಹೋಗಿರುತ್ತೆ. ಅವರು ಒಂದೇ ಮನೆಗೆ ಬರ್ತಾರೆ, ಇಲ್ಲಾಂದರೆ ನಿಮ್ಮನ್ನ ಆ ಒಂದು ಪೊಲೀಸ್ ಸ್ಟೇಷನ್ಗೆ ಕರೀತಾರೆ ವೆರಿಫಿಕೇಷನ್ಗೆ. ಇಲ್ಲಿ ಪೊಲೀಸ್ ವೆರಿಫಿಕೇಷನಲ್ಲಿ ಅಷ್ಟೇನು ಆ್ಯಕ್ಚುಲಿ ಡಾಕ್ಯುಮೆಂಟ್ಸ್ ಎಲ್ಲ ಏನು ಚೆಕ್ ಮಾಡೋಂಗಿಲ್ಲ. ಬಟ್ ಸ್ಟಿಲ್ ಅವರು ಎಲ್ಲ ವೆರಿಫಿಕೇಷನ್ ಮಾಡ್ತಾರೆ. ನಿಮಗೆ ಫೀಸು ಕೂಡ ಯಾವುದೇ ಕಾರಣಕ್ಕೂ ಪೊಲೀಸರು ತೊಗೊಳೋ ಹಾಗೆ ಇಲ್ಲ. ಆದರೆ ಖಂಡಿತವಾಗ್ಲೂ ಅವರು ದುಡ್ಡು ಕೇಳ್ತಾರೆ. ಸೊ ಇದಿಷ್ಟು ಅಪಾಯಿಂಟ್ಮೆಂಟ್ ದಿನ ನಡೆಯುವಂತಹ ಒಂದು ಸ್ಟೆಪ್ಸು. ಸೊ ಮೇಯ್ನಾಗಿ ನೀವೇನು ನೆನಪಿಟ್ಕೊಂಡಿರ್ಬೇಕು ಅಂತಂದರೆ, ಈ ಒಂದು ರಿಪೋರ್ಟಿಂಗ್ ಟೈಮ್ ಇದೆಯಲ್ಲ ಅದನ್ನು ಕೇಳ್ತಾರೆ. ಆ ಟೈಮ್ಗೆ ಹೋಗಿ ನಿಂತ್ಕೊಳ್ಳಿ. 2:15 ರಿಪೋರ್ಟಿಂಗ್ ಟೈಮ್ ಯಾರಿದ್ದೀರಾ ಅವರೆಲ್ಲ ಬನ್ನಿ, ಲೈನಿಗೆ ಬನ್ನಿ ಅಂತ ಕರಿತಾ ಇರ್ತಾರೆ. ಸೊ ಅಲ್ಲೇ ಇರುವಂಥ ವಾಚ್ಮ್ಯಾನೇ ಕರಿತಾ ಇರ್ತಾರೆ. ಜಸ್ಟ್ ನೀವು ಹೋಗ್ತಾ ಇರಬೇಕು. ಆವಾಗ ಆ ಒಂದು 2:15 ರಿಪೋರ್ಟಿಗೆ ಎಷ್ಟೊಂದು ಜನ ಇರ್ತಾರೆ ಅದೇ ಟೈಮ್ಗೆ, ಅವ್ರನ್ನೆಲ್ಲರನ್ನೂ ಒಂದೇ ಲೈನಿಗೆ ನಿಲ್ಲಿಸಿ ಕಳಿಸ್ತಾ ಇರ್ತಾರೆ. ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲಿ ಯಾವುದೇ ರೀತಿಯಾದಂಥ ಫೀಸನ್ನ ಏನು ತೊಗೊಳಲ್ಲ. ಯಾಕಂದರೆ ನೀವು ಆಲ್ರೆಡಿ ಅಪ್ಲಿಕೇಶನ್ ಫೀ ಕಟ್ಬಿಟ್ಟಿರ್ತೀರ ಅಪ್ಲೈ ಮಾಡೋವಾಗಲೇ. ನೀವು ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಜೆರಾಕ್ಸ್ ಕಾಪಿ ಕೂಡ ಇಟ್ಕೊಂಡಿರಲೇಬೇಕು. ಡಿಕ್ಲರೇಷನ್ ಫಾರ್ಮ್ ಅನ್ನೋಂಥದ್ದನ್ನು ಅವರೇ ತೊಗೊಂಬರಕ್ಕೆ ಹೇಳ್ತಾರೆ. ಅಲ್ಲೇ ಜೆರಾಕ್ಸ್ ಒಳಗಡೆ ಇರೋಂಥ ಜೆರಾಕ್ಸ್ ಇದರಲ್ಲಿ ಕೊಡ್ತಾರೆ. ಡಿಕ್ಲರೇಷನ್ ಫಾರ್ಮು ₹4 ₹5 ತೊಗೊತಾರೆ. ಬಟ್ ಯಾವುದೇ ಕಾರಣಕ್ಕೂ ಸಾಫ್ಟ್ ಕಾಪಿಗಳನ್ನ ಮಾತ್ರ ಇಟ್ಕೊಂಬಿಡಿ, ಎಲ್ಲೂ ಕೂಡ ಅಕ್ಸೆಪ್ಟ್ ಆಗೋಲ್ಲ. ಎ ಬ್ಲಾಕು, ಬಿ ಬ್ಲಾಕು, ಸಿ ಬ್ಲಾಕು ಅನ್ನೋದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಏನು ಅಂತಂದರೆ ಎ ಬ್ಲಾಕು ಅಂತಂದರೆ ಅಲ್ಲಿ ತುಂಬ ಜನ ವೆರಿಫೈ ಮಾಡೋರು ಇರ್ತಾರೆ, ತುಂಬ ಜನ ಅಪ್ಲಿಕೆಂಟ್ಸ್ ಕೂಡ ಇರ್ತೀರಲ್ಲ. ಸೊ ನೀವು ಯಾವ ಪರ್ಸನ್ ಹತ್ರ A15 ಹತ್ರ ಹೋಗ್ಬೇಕಾ, A14 ಹತ್ರ ಹೋಗ್ಬೇಕಾ ಅಂತ ಜಸ್ಟು ಲೈಕ್ ನಿಮ್ಮ ಒಂದು ಟೋಕನ್ ನಂಬರ್ ನೋಡ್ಕೊಂಡು ಅಲ್ಲಿ ಯಾರಿಗೆ ಅಲೋಕೇಟ್ ಆಗಿದೆ, ಯಾವ ಆಫೀಸರ್ ಹತ್ರ ಹೋಗಬೇಕು ಅನ್ನೋದನ್ನು ಅಷ್ಟೇ. ಲೈಕ್ ಬಟ್ ಏನಂದರೆ ಎ ಅವ್ರ ವೆರಿಫಿಕೇಷನ್ ಆದಮೇಲೆ ಬಿ ಹತ್ರ ಹೋಗಬೇಕು, ನೆಕ್ಸ್ಟ್ ಬಿ ಅವ್ರ ವೆರಿಫಿಕೇಷನ್ ಆದಮೇಲೆ ಸಿ ಹತ್ರ ಹೋಗಬೇಕು, ಅದೇ ಲಾಸ್ಟು. ಸೊ ಅದಾದಮೇಲೆ ಎಕ್ಸಿಟ್ ಅಷ್ಟೇ, ಬೇರೆ ಏನು ಮಾಡೋದಿಲ್ಲ. ಮತ್ತು ಮುಖ್ಯವಾಗಿ ಒಂದ್ಸಲ ಎಂಟ್ರಿ ಆದಮೇಲೆ ನಿಮಗೆ ಎಕ್ಸಿಟ್ ಆಚೆ ಹೋಗೋಕ್ಕೆ ಬಿಡೋದಿಲ್ಲ. ಸೊ ನಿಮ್ಗೆ ಏನಾದ್ರು ತೊಗೊಂಡೋಗ್ಬೇಕು, ಏನಾದರೂ ಏನು ಬೇಕೋ ಡಾಕ್ಯುಮೆಂಟ್ಸು ಎಲ್ಲ ತೊಗೊಂಡೋಗಿ ಮತ್ತೆ ಆಚೆ ಅಂತೂ ಬಿಡೋದಿಲ್ಲ ಅವರು. ಸೊ ಜೆರಾಕ್ಸ್ ಏನಾದರೂ ಮಿಸ್ ಆಗಿದ್ದರೆ ನಿಮಗೆ ಆರಾಮಾಗಿ ಒಳಗಡೆನೇ ಜೆರಾಕ್ಸ್ ಸೆಂಟರ್ ಇರುತ್ತೆ. ಸೊ ಅಲ್ಲೇ ಜೆರಾಕ್ಸ್ ಮಾಡಿಸ್ಕೊಬೋದು. ಬಟ್ ಆಚೆ ಅಂತೂ ಕಳಿಸೋದಿಲ್ಲ. ಸೊ ಡಾಕ್ಯುಮೆಂಟ್ಸನ್ನು ಮಾತ್ರ ಮಿಸ್ ಮಾಡದೆ ತೊಗೊಂಡೋಗಿ. ಮತ್ತು ಪೆನ್ ಇಟ್ಕೊಂಡಿರಿ. ಅಲ್ಲಿ ಡಿಕ್ಲರೇಷನ್ ಫಾರ್ಮ್ ಫಿಲ್ ಮಾಡೋಕ್ಕೆ ಹೇಳ್ತಾರೆ, ಲೈಕ್ ಒಂದು ಫಸ್ಟ್ ಸ್ಟೆಪ್ಪಲ್ಲೇ. ಸೊ ಈ ಒಂದು ವಿಡಿಯೋ ಯಾವ ಇಯರ್ದು ಅಂತ ನೋಡ್ಕೊಳ್ಳಿ. ಇದು 2026ನಲ್ಲಿ ಅಪ್ಲೋಡ್ ಆಗಿರುವಂಥ ವಿಡಿಯೋ. ಸೊ ಇದು ರೀಸೆಂಟ್ ಅಪ್ಡೇಟ್ ಆಗಿರುತ್ತೆ. ಸೊ ಹೋಗುವಾಗ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಅಪ್ಲಿಕೇಶನ್ ಫಿಲ್ ಮಾಡಿರ್ತೀರಲ್ಲ, ಅಪ್ಲಿಕೇಶನ್ದು ಆ ಒಂದು ಪ್ರಿಂಟೌಟ್ನ ಕೂಡ ತೊಗೊಂಡೋಗ್ಬೇಕು. ಸೊ ಅದ್ರ ಮೇಲೇ ಬರ್ಕೊಡ್ತಾರೆ ನಿಮ್ಮ ಒಂದು ಟೋಕನ್ ನಂಬರು. ಆ ಟೋಕನ್ ನಂಬರ್ ಇಟ್ಕೊಂಡೆ ಅದೇನು ಚೇಂಜ್ ಆಗ್ತಿರಲ್ಲ, ಆ ಟೋಕನ್ ನಂಬರ್ನೇ ಎಗೆ, ಬಿಗೆ, ಸಿಗೆ ಅಂತ ತೋರಿಸ್ತಾ ಇರುತ್ತೆ. ಸೊ ಅದೇ ಕಂಟಿನ್ಯೂ ಆಗುತ್ತೆ. ಸೊ ಎನ್ ಅಂತ ಇರುತ್ತಲ್ಲ, ಇದಂದರೆ ನಾರ್ಮಲ್ ಪಾಸ್ಪೋರ್ಟು. ಸೊ ಟೋಕನ್ನೆಲ್ಲ N300, N400 ಅಂತ ಇರುತ್ತೆ. ಸೊ ಅಕಸ್ಮಾತ್ ನೀವೇನಾದರೂ ತತ್ಕಾಲಲ್ಲಿ ಅಪ್ಲೈ ಮಾಡಿದರೆ ನಿಮ್ಮ ಟೋಕನ್ ನಂಬರು T300, T400 ಅಂತ ಈ ಥರ ಟಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗುತ್ತೆ. ಫ್ರೆಶ್ ಪಾಸ್ಪೋರ್ಟ್ ಆಗಿರ್ಬೋದು, ರಿನ್ಯೂವಲ್ ಆಗಿರ್ಬೋದು, ಎಲ್ಲರೂ ಕೂಡ ಕ್ಯೂವಲ್ಲಿ ನಿಂತ್ಕೊಳ್ಳೇಬೇಕು. ಸೊ ಅಪಾಯಿಂಟ್ಮೆಂಟ್ ಡೇಟು ಟೈಮ್ ಪ್ರಕಾರನೇ ಬರಬೇಕು. ಈ ಒಂದು ವಿಡಿಯೋದಲ್ಲಿ ಆದಷ್ಟು ಕಂಪ್ಲೀಟ್ ಡೀಟೇಲ್ಸ್ನ ಕವರ್ ಮಾಡಿದ್ದೀವಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಹಾಕಿ, ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.